everyone fine. ದರ್ಶನ್ ಅವರ ಜಾಮೀನು ಅರ್ಜಿ ಮತ್ತೆ ಮುಂದೂಡಿಕೆ ಆಗ್ತಾ ಇತ್ತು. ಆದರೆ ಇವತ್ತೇ ದರ್ಶನ್ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ. ದರ್ಶನ್ ಅವರು ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮತ್ತೆ ಮುಂದೂಡಿಕೆ ಆಗ್ತಾನೆ ಬರ್ತಾ ಇದೆ. ದರ್ಶನ್ ಅವರು ಕೂಡ ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ಅಂತ ಜಾಮೀನಿಗಾಗಿ ಎದುರು ನೋಡ್ತಾ ನಿಂತಿದ್ದಾರೆ. ಇನ್ನು ಇವತ್ತು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗತ್ತೆ. ಇವತ್ತೇ ಇತ್ಯರ್ಥ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. 57ನೇ CCH ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆಗ್ತಾ ಇದೆ. ದರ್ಶನ್ ಅವರ ಪರವಾಗಿ CV ನಾಗೇಶ್ ಅವರು ವಾದ ಮಂಡನೆಯನ್ನ ಮುಂದುವರಿಕೆ ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ನ ಪ್ರತಿ ಲೋಪಗಳನ್ನು ಕೂಡ ವಕೀಲ ನಾಗೇಶ್ ಅವರು ಬಿಚ್ಚಿಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಲೋಪದೋಷಗಳನ್ನು ಮಾಡಿದ್ದಾರೆ ಅಧಿಕಾರಿಗಳು, ಸಾಕ್ಷ್ಯಗಳ ಸಂಗ್ರಹಣೆ ಆಗಿರಬಹುದು, ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಅದರಲ್ಲಿ ಇರುವಂತಹ ಲೋಪಗಳೇನಿದೆ ಆ ಲೋಪಗಳನ್ನು ಕೋರ್ಟ್ಗೆ ಎತ್ತಿ ತೋರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆರೋಪಿ ಸ್ಥಾನದಲ್ಲಿ ಇರುವಂತಹ ದರ್ಶನ್ ಅವರ ವಿರುದ್ಧ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಲಾಗಿತ್ತು, ಚಾರ್ಜ್ ಶೀಟ್ ಏನು ರೆಡಿಯಾಗಿತ್ತು, ಇಡೀ ಚಾರ್ಜ್ ಶೀಟನ್ನು ತಡಕಾಡಿರುವಂತಹ ನಾಗೇಶ್ ಇದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಲೋಪದೋಷಗಳಿದ್ದಾವೆ ಅದನ್ನು ಕೋರ್ಟ್ ಎದುರು ಬಿಚ್ಚಿಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ದರ್ಶನ್ ಅವರಿಗೆ ಜಾಮೀನು ಕೊಡಿಸಲೇಬೇಕಂತ ಅವರ ಪರ ವಕೀಲ CV ನಾಗೇಶ್ ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ SPP ಅವರು ಕೂಡ ಬಹಳಷ್ಟು ಪ್ರಬಲವಾಗಿರುವ ವಾದ ಮಂಡನೆ ಮಾಡಿದರು. ದರ್ಶನ್ ಅವರ ಹೆಲ್ತು ಕೂಡ ಸರಿಯಾಗಿದೆ, ಹೊರಗಿನ ಊಟದ ಅವಶ್ಯಕತೆ ಇಲ್ಲ ಅಂತ ಊಟವನ್ನು ಕೂಡ ತಪ್ಪಿಸಿದ್ರು. ತಲೆದಿಂಬು ಹಾಸಿಗೆ ಕೂಡ ಸಿಗಲಿಲ್ಲ, ಸರ್ಜಿಕಲ್ ಚೇರ್ಗೋಸ್ಕರ ಬೇಡಿಕೆ ಇಟ್ಟರು, ಅದು ಕೂಡ ಅನೇಕ ಸಮಸ್ಯೆಗಳು ಬಂತು. ಇದೆಲ್ಲದರ ಹೊರತಾಗಿ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ SPP ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡಿದರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಯಾವಾಗ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ರು, ಆ ಜೈಲಿನಲ್ಲಿ ಏನು ರಾಜ್ಯಾತಿಥ್ಯವನ್ನು ಪಡೆದುಕೊಂಡಿದ್ರು, ಇದೆಲ್ಲವೂ ಕೂಡ ದರ್ಶನ್ ಅವರಿಗೆ ಈಗ ಮುಳುವಾಗಿ ಪರಿಣಮಿಸ್ತಾ ಇದೆ. ಇದೇ ಕಾರಣಕ್ಕಾಗಿ ದರ್ಶನ್ ಅವರ ಜಾಮೀನು ಅರ್ಜಿಯ ಒಂದು ತೀರ್ಪೇನಾಗತ್ತೆ ಅನ್ನುವಂತಹ ಒಂದು ಕುತೂಹಲ ಎಲ್ರಿಗೂ ಕೂಡ ಕಾಡ್ತಾ ಇದೆ. ದರ್ಶನ್ ಅವರಿಗೆ ಇವತ್ತು ಬೇಲಾಗತ್ತಾ ಅಥವಾ ಮತ್ತೆ ಜೈಲೇ ಗತಿಯಾಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಇನ್ನು ದರ್ಶನ್ ಅವರ ಪರ ವಕೀಲ CV ನಾಗೇಶ್ ಏನೆಲ್ಲ ವಾದ ಮಂಡನೆ ಮಾಡಿದ್ರು ಅಂತ ನೋಡೋದಾದರೆ, ದರ್ಶನ್ ಅವರ ಬಳಿಯಲ್ಲಿ ಮೋಹನ್ ರಾಜ್ 40 ಲಕ್ಷ ಹಣವನ್ನು ಸಾಲ ಪಡೆದುಕೊಂಡಿದ್ರು. ಅಂದರೆ ಆ ಹಣ ಏನಿತ್ತು, ಮೃತದೇಹವನ್ನು ಠಿಕಾಣಿ ಹಚ್ಚೋದಕ್ಕೆ ಅಂತ ಏನು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ದರ್ಶನ್ ಅವರ ಬಳಿಯಲ್ಲಿ ಮೋಹನ್ ರಾಜ್ 40 ಲಕ್ಷ ಹಣವನ್ನು ಸಾಲ ಪಡೆದುಕೊಂಡಿದ್ರು. ಆ 40 ಲಕ್ಷ ಹಣವನ್ನು ವಾಪಸ್ ಕೊಟ್ಟಿದ್ದಾಗಿ ಮೋಹನ್ ರಾಜ್ ಅವರು ಹೇಳಿದ್ದಾರೆ. ಆದರೆ ಪೊಲೀಸರು 37 ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಹಣವನ್ನು ಪಡೆದುಕೊಂಡಿಲ್ಲ ಅನ್ನುವಂತಹ ಒಂದು ವಾದವನ್ನು ಕೂಡ ಅವರು ಮಾಡಿದರು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಾದ ಕೂಡ ಶುರುವಾಗಿದೆ. CV ನಾಗೇಶ್ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೇಸನ್ನು ಪೊಲೀಸರು ತಿರುಚಿದ್ದಾರೆ, ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿದ್ದಾರೆ, ಅವರ ವಿರುದ್ಧ ಮ್ಯಾನುಪುಲೇಟ್ ಮಾಡಿರುವಂತಹ ಸಾಕ್ಷಿಗಳಿದ್ದಾವೆ. ಪೊಲೀಸರು ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಡೈರಿ ಸಹ, ಕೇಸಿನ ಡೈರಿ ಸಹ ಕೊಟ್ಟಿಲ್ಲ, ಆದರೆ ಅರೆಸ್ಟ್ ಮಾಡಿದ್ದಾರೆ. 2 ಬಾರಿ ವಿಜಯಲಕ್ಷ್ಮಿ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರ ಹೇಳಿಕೆಯನ್ನು ಕೂಡ ಪೊಲೀಸರು ಪಡೆದುಕೊಂಡಿದ್ದಾರೆ. ಪೊಲೀಸರ ನಡೆ ಏನಿತ್ತು, ಆ ಒಂದು ತನಿಖೆ ಮಾಡುವಂಥದ್ದಾಗಿರಬಹುದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. 18 ಹಾಗೂ 19ರಂದು ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. 2 ಹೇಳಿಕೆಗಳನ್ನು ವ್ಯತಿರಿಕ್ತವಾಗಿ ಇಲ್ಲಿ ಸೃಷ್ಟಿ ಮಾಡಲಾಗಿದೆ. ಅಂದರೆ ಅವರು ಕೊಟ್ಟಿದ್ದೇ ಬೇರೆ, ಇಲ್ಲಿ ಸೃಷ್ಟಿ ಮಾಡಿದ್ದೇ ಬೇರೆ. ಹೀಗಾಗಿ ಪೊಲೀಸರು ಏನಿದ್ದಾರೆ, ಈ ಕೇಸ್ ಏನಿದೆ, ಸಂಪೂರ್ಣವಾಗಿ ರೇಣುಕಾಸ್ವಾಮಿ ಅವರ ಕೇಸ್ ಏನಿದೆ ಅದನ್ನು ಇಲ್ಲಿ ಅವರು ಟ್ವಿಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ, ತಿರುಚಿದ್ದಾರೆ ಅನ್ನುವಂತಹ ಒಂದು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಅಂದರೆ ಯಾವ ತನಿಖಾಧಿಕಾರಿಗಳಿದ್ರು ಆ ತನಿಖಾಧಿಕಾರಿಗಳ ಮೇಲೆ CV ನಾಗೇಶ್ ಅವರು ಈಗ ಗೂಬೆ ಕೂರಿಸ್ತಾ ಇದ್ದಾರೆ. ಅವರೇ ಈ ಒಂದು ಪ್ರಕರಣವನ್ನು ತಿರುಚಿದ್ದಾರೆ ಅಂತ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಮೇನಲ್ಲೇ ರೇಣುಕಾಸ್ವಾಮಿ ಬಗ್ಗೆ ದರ್ಶನ್ ಅವರಿಗೆ ಏನಾದರೂ ಕನಸು ಬಿದ್ದಿತ್ತಾ? ಅದಕ್ಕಾಗಿಯೇ ಮೇನಿಂದಲೇ ದರ್ಶನ್ ಹಣವನ್ನು ಏನಾದರೂ ಸಂಗ್ರಹಣೆ ಮಾಡಿದ್ರಾ? ಅಂದರೆ ಮೇ ತಿಂಗಳಿನಿಂದ ಅವರು ಹಣ ಸಂಗ್ರಹಣೆ ಮಾಡ್ತಾ ಇದ್ರಂತೆ. ದೋಷಾರೋಪ ಪಟ್ಟಿ
ಒಂದು ರೀತಿಯಾಗಿ ಹಾಸ್ಯಾಸ್ಪದ ಇದೆ. ರೇಣುಕಾಸ್ವಾಮಿ ಅನ್ನೋ ಒಬ್ಬ ವ್ಯಕ್ತಿ ಮೆಸೇಜ್ ಮಾಡ್ತಾನೆ. ಆ ವ್ಯಕ್ತಿ ಏನಿದ್ದಾನೆ ಆತ ಮೆಸೇಜ್ ಮಾಡ್ತಾನೆ, ಆಮೇಲೆ ಅವನನ್ನು ಕೊಲ್ಲಬೇಕಾಗತ್ತೆ. ಅಂದರೆ ಯಾವಾಗ ಮೆಸೇಜ್ ಮಾಡ್ತಾನೆ ಅದಾದ ಬಳಿಕ ಆತನನ್ನು ಕೊಲ್ಲಬೇಕಾಗತ್ತೆ. ಆಮೇಲೆ ಸಾಕ್ಷಿಗಳಿಗೆ ಹಣವನ್ನು ಕೂಡ ಕೊಡಬೇಕಾಗತ್ತೆ. ಅದಕ್ಕೆ ಈಗಿನಿಂದಲೇ ಹಣವನ್ನು ಸಂಗ್ರಹಿಸಬೇಕು ಅಂತ ದರ್ಶನ್ ಅವರಿಗೆ ಏನಾದರೂ ಮೇ ತಿಂಗಳಿನಲ್ಲೇ ಎಲ್ಲವೂ ಕೂಡ ಕನಸು ಬಿದ್ದಿತ್ತಾ? ಹೀಗೆಲ್ಲ ದರ್ಶನ್ ಅವರಿಗೆ ಮೊದಲೇ ಏನಾದರೂ ಕನಸು ಬಿದ್ದಿತ್ತಾ? ಹಾಗಾದರೆ ಪೊಲೀಸರಿಗೆ ಏನು ಬರೆದಿದ್ದಾರೆ, ಈ ಚಾರ್ಜ್ ಶೀಟ್ ಏನು ಬರೆದಿದ್ದಾರಲ್ಲ ಅದರ ಪ್ರಕಾರ ಇದೇ ಹೇಳ್ತಾ ಇದೆಯಲ್ವೇ? ಪೊಲೀಸರ ಪ್ರಕಾರ ಮೇನಲ್ಲೇ ರೇಣುಕಾಸ್ವಾಮಿ ಕೊಲೆಗೆ ಪ್ಲ್ಯಾನ್ ನಡೆದಿತ್ತಂತೆ. ಮೇನಲ್ಲೇ ರೇಣುಕಾಸ್ವಾಮಿ ಬಗ್ಗೆ ದರ್ಶನ್ಗೆ ಏನಾದರೂ ಕನಸು ಬಿದ್ದಿತ್ತಾ? ಹಾಗಾದರೆ ಅವ್ರು ಮೆಸೇಜ್ ಯಾವಾಗ? ಮೆಸೇಜ್ ಮಾಡಿದ ಬಳಿಕ ದರ್ಶನ್ ಗಮನಕ್ಕೆ ಬಂದಿದ್ಯಾವಾಗ? ಈ ಒಂದು ಸಂಪೂರ್ಣ ಕಥಾಕಥಿತ ಪ್ರಕರಣ, ಹತ್ಯೆ ಪ್ರಕರಣ ಏನಿದೆ ಇದು ನಡೆದಿದ್ಯಾವಾಗ? ಆದರೆ ಚಾರ್ಜ್ ಶೀಟ್ ಏನಿದೆಯಲ್ಲ ಆ ಚಾರ್ಜ್ ಶೀಟ್ನಲ್ಲಿ ಪೊಲೀಸರ ಬಣ್ಣ ಬಯಲಾಗ್ತಾ ಇದೆ. ಪೊಲೀಸರು ಇಂಟೆನ್ಷನಲಿ ಈ ಒಂದು ಏನು ಸಾಕ್ಷ್ಯಾಧಾರಗಳಿದೆ ಅದನ್ನು ತಿರುಚುವಂತಹ ಕೆಲಸವನ್ನು ಮಾಡಿದ್ದಾರೆ. ಕೆಲವು ಸಾಕ್ಷ್ಯಗಳನ್ನು ಇವರು ಮ್ಯಾನಿಪುಲೇಷನ್ ಮಾಡಿದ್ದಾರೆ, ಅಂದರೆ ಹುಟ್ಟು ಹಾಕಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಇಲ್ಲಿ CV ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಎವಿಡೆನ್ಸ್ಗಳನ್ನು ಕೂಡ ಅವರು ಇಟ್ಟಿದ್ದಾರೆ. ಏನಿಲ್ಲಿ ಎವಿಡೆನ್ಸು? ದರ್ಶನ್ ಅವರ ವಿರುದ್ಧ ದಾಖಲಾಗಿರುವಂತಹ ಚಾರ್ಜ್ ಶೀಟ್, ಆ ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಕೊರತೆಗಳೇನಿದೆ, ಆ ಒಂದು ತಪ್ಪುಗಳೇನಿದೆ, ಆ ತಪ್ಪುಗಳನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನು CV ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ನೋಡಿ, ಯಾಕಂದರೆ ದರ್ಶನ್ ಅವರೇನಿದ್ದಾರೆ ಮೇನಿಂದಲೇ ಹಣವನ್ನು ಸಂಗ್ರಹಿಸ್ತಾ ಇದ್ರು ಅಂತ, ಅದನ್ನು ಸಂಗ್ರಹಣೆ ಇಡ್ತಾ ಹೋಗ್ತಾ ಇದ್ರು ಅಂತ ಆ ಒಂದು ಚಾರ್ಜ್ ಶೀಟ್ ಏನಿದೆ ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಹಾಗಾದರೆ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಚೆನೇ ಈ ಒಂದು ಕನಸು ಬಿದ್ದಿತ್ತಾ ಸ್ವಾಮಿ? ಹಾಗಾದರೆ ಪೊಲೀಸರು ಹೇಳ್ತಾ ಇದ್ದಾರೆ ಹೀಗೆ, ಅವರ ಚಾರ್ಜ್ ಶೀಟ್ ಹೀಗೆ ಹೇಳ್ತಾ ಇದೆ. ಚಾರ್ಜ್ ಶೀಟ್ ಈ ರೀತಿಯಾಗಿ ಹೇಳ್ತಾ ಇದೆಯಾ ಅಂತಂದರೆ ದರ್ಶನ್ಗೇನು ಕನಸು ಬಿದ್ದಿತ್ತಾ? ಈ ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿ ಏನಿದ್ದಾನೆ ಈತ ಮೆಸೇಜ್ ಮಾಡ್ತಾನೆ, ಅವನನ್ನು ಕೊಲೆ ಮಾಡಬೇಕಾಗತ್ತೆ. ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಮುಚ್ಚಾಕೋದಕ್ಕೆ ಅಂತ ದುಡ್ಡು ಬೇಕಾಗತ್ತೆ. ಆ ದುಡ್ಡನ್ನು ನಾನು ಈಗಿನಿಂದಲೇ ಸಂಗ್ರಹಣೆ ಮಾಡ್ಕೊಂಡು ಹೋಗಬೇಕು, ಕ್ಯಾಶನ್ನು ನಾನು ಈಗಿನಿಂದಲೇ ಅವೈಲೇಬಲ್ ಮಾಡ್ಕೊಂಡು ಹೋಗಬೇಕು ಅಂತ ದರ್ಶನ್ಗೇನಾದರೂ ಮುಂಚೆನೇ ಕನಸು ಬಿದ್ದಿತ್ತಾ? ದರ್ಶನ್ ಅವರು ಅದೇ ಕಾರಣಕ್ಕಾಗಿ ಹಣ ಸಂಗ್ರಹಣೆ ಮಾಡ್ತಾ ಇದ್ರಾ? ಈ ಒಂದು ಯಾವಾಗ ಮೆಸೇಜ್ ಬರುತ್ತೆ ಅದಾದ ಬಳಿಕ ಈ ಒಂದು ಹತ್ಯೆ ಆಗತ್ತೆ. ಆದರೆ ಪ್ಲ್ಯಾನ್ ಫುಲ್ಲು ಮೇನಿಂದ ಇದೆಲ್ಲ ನಡೀತಾ ಇತ್ತು ಅಂತ ಹೇಳ್ತಾ ಇದ್ದಾರಲ್ವೇ? ಇದು ಹಾಸ್ಯಾಸ್ಪದ ಅಲ್ವಾ? ಈ ಒಂದು ವಿಚಾರವನ್ನು ಅವರು ಇದೀಗ ನ್ಯಾಯಾಧೀಶರ ಮುಂದೆ ಇಡ್ತಾ ಇದ್ದಾರೆ. ಯಾಕಂದರೆ ಪೊಲೀಸರು 37 ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಹಣವನ್ನು ಪಡೆದಿಲ್ಲ. ಅಂದರೆ ರೇಣುಕಾಸ್ವಾಮಿ ಹತ್ಯೆ ಏನಾಯಿತು ಅದಾದ ಬಳಿಕ ಹಣ ಪಡೆದುಕೊಂಡಿಲ್ಲ. ಹತ್ಯೆ ಮಾಡೋದಕ್ಕಿಂತ ಮುಂಚೆನೇ ಈ ಎಲ್ಲ ಹಣವನ್ನು ಕೂಡ ಪಡೆದುಕೊಳ್ಳಲಾಗಿತ್ತು. ಇದು ವ್ಯವಹಾರಕ್ಕೆ ಸಂಬಂಧಿಸಿರುವಂತಹ ಒಂದು ಹಣ. ಇದು ರೇಣುಕಾಸ್ವಾಮಿಗೆನ್ನ ಕೊಲೆ ಮಾಡಿಸ್ಬೇಕಂತ ಅದಕ್ಕಾಗಿ ಕೂಡಿಟ್ಟಿರುವಂತಹ ಹಣ ಅಲ್ಲ. ಆ ಸಾಕ್ಷಿಗಳಿಗೆ ಕೊಡಲಂತೆ ಈ ಹಣವನ್ನು ಇಟ್ಟಿದ್ರು ಅಂತ ಹೇಳಲಾಗಿದೆ ಚಾರ್ಜ್ ಶೀಟ್ನಲ್ಲಿ. ಈ ಹಣಕ್ಕೂ ಕ್ರೈಮ್ ಸೀನ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ದರ್ಶನ್ ಬಳಿ ಮೋಹನ್ ರಾಜ್ 40 ಲಕ್ಷ ಹಣವನ್ನು ಸಾಲ ಪಡೆದುಕೊಂಡಿದ್ರು. ಸಾಲ ಪಡೆದುಕೊಂಡಿರುವಂತಹ ಹಣ 40 ಲಕ್ಷ ಹಣ ಏನು ಸಾಲ ಪಡೆದುಕೊಂಡಿದ್ರು, ಆ ಹಣವನ್ನು ವಾಪಸ್ ಕೊಟ್ಟಿದ್ದಾಗಿ, ಆ ಹಣವನ್ನು ಕೊಟ್ಟಿರುವಂತಹ ಹಣವನ್ನೇ ಇವರು ಇಟ್ಕೊಂಡಿದ್ರು. ಆ ಹಣವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಇದೇ ಹಣ ಏನಿತ್ತಲ್ಲ ಆ ಒಂದು ಹಣವನ್ನೇ ಪೊಲೀಸ್ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಆದರೆ ಪೊಲೀಸವರು ಚಾರ್ಜ್ ಶೀಟ್ನಲ್ಲಿ ಬರೆದಿರೋದು ಏನಪ್ಪ, ಸಾಕ್ಷ್ಯಗಳನ್ನು ಸುಮ್ಮನಾಗಿಸೋದಕ್ಕೆ, ಸಾಕ್ಷ್ಯಗಳನ್ನು ಕೊನೆಗಾಣಿಸೋದಕ್ಕೆ ಅಂತ ಹಣ ಸಂಗ್ರಹಣೆ ಮಾಡ್ತಾ ಇದ್ರು ಅಂತ ಇವರು ಹೇಳ್ತಾ ಇದ್ದಾರೆ. ಆದರೆ ಈ ಹಣವನ್ನು ಮೇನಲ್ಲೇ ಪಡೆದುಕೊಂಡಿದ್ರು, ಮೇನಿಂದ ಈ ಹಣವನ್ನು ಸಂಗ್ರಹಣೆ ಮಾಡಿಕೊಂಡು ಬರ್ತಾ ಇದ್ರು ಅಂತ ಹೇಳ್ತಾ ಇದ್ದಾರಲ್ವೇ? ಚಾರ್ಜ್ ಶೀಟ್ನಲ್ಲಿ ಏನು ಹೇಳಿದ್ದಾರೆ? ಇದೆಲ್ಲವೂ ಕೂಡ ಕಥಾಕಥಿತ ಒಂದು ಕಥೆ. ಇದು ಪೊಲೀಸರು ಹಣಿದಿರುವಂತಹ ಒಂದು ಕಥೆ. ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಈ ಒಂದು ಸಾಕ್ಷ್ಯಗಳೇನಿದ್ದಾವೆ ಅದನ್ನು ಮ್ಯಾನಿಪುಲೇಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನು 2 ಬಾರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ. ಪೊಲೀಸರ ನಡೆಯನ್ನೇ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ CV ನಾಗೇಶ್ ಅವರು ಆ ಒಂದು ತನಿಖೆ ಏನಿತ್ತು ಆ ತನಿಖೆಗೆ ಸಂಬಂಧಪಟ್ಟಂತೆ, ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರನ್ನೇ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. 2 ಹೇಳಿಕೆಗಳನ್ನು ಏನು ಪಡೆದುಕೊಂಡಿದ್ರು ಆ 2 ಹೇಳಿಕೆಗಳನ್ನು ವ್ಯತಿರಿಕ್ತವಾಗಿ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೇಸನ್ನು ಪೊಲೀಸರು ತಿರುಚುವಂತಹ ಕೆಲಸವನ್ನು ಮಾಡಿದ್ದಾರೆ. ಸುಳ್ಳು ಸಾಕ್ಷಿಗಳನ್ನು ಪೊಲೀಸ್ ಅಧಿಕಾರಿಗಳು ಸೃಷ್ಟಿ ಮಾಡಿದ್ದಾರೆ ಅಂತ CV ನಾಗೇಶ್ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಪೊಲೀಸರು ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಕೇಸ್ ಡೈರಿ ನೀಡಬೇಕಾಗಿತ್ತು. ನೋಡಪ್ಪ, ಈ ರೀತಿ ಪ್ರಕರಣ ಇದೆ, ನಿನ್ನ ಮೇಲೆ ಈ ಆರೋಪ ಕೇಳಿಬಂದಿದೆ, ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಪೊಲೀಸರು ಡೈರಿ ಕೊಡಬೇಕಾಗಿತ್ತು. ಅದನ್ನು ಕೂಡ ಕೊಟ್ಟಿಲ್ಲ. ಪೊಲೀಸರ ನಡೆ ಏನಿದೆ ಆ ನಡೆ ಸರಿಯಾಗಿರಲಿಲ್ಲ ಅಂತ
ಸಿ ವಿ ನಾಗೇಶ್ ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ.